ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹೇಳಲು ಬಾಯಿಲ್ಲ ನಮಗಿಲ್ಲಿ. ಒಂದು ಕ್ಷಣ ನೀವು ಇಲ್ಲಿ ಇರಬಾರ್ದು. ಔಟ್, ಗೆಟ್ ಔಟ್ ಮೇಡಮ್. ಅಯ್ಯೋ ರೀ, ಅವ್ರು ಇಲ್ಲೇ ಇರ್ಲಿ, ನೀವು ಬಾಯಿಸ್ಕೊಂಡಿರಿ. ಯಾಕೆ ಮಾಡ್ತೀರಾ? ಅವ್ರನ್ನೇನಾದ್ರೂ ಕಳ್ಸಿದ್ರೆ ನಾ ಸತ್ತೋಗ್ಬಿಡ್ತೀನಿ. ಸುಮ್ಮನೆ ಲೇ, ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಹಂಗೆ ಉರಿತಾ ಇದೆ ಕಡೆ, ಉರಿತಾ ಇದೆ. ಉರಿಯುತ್ತಿದೆ, ಎದೆ ಉರಿಯುತ್ತಿದೆ. ಹೇಳ್ತಾರೆ ಇವರು, ನಾನು ಮಾತಾಡಿದ್ರೆ ಸಾಕು ಹಾಡು ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಏ ಬನ್ನಿಲಿ ಅಣ್ಣ, ನೀವು ಸಖತ್ತಾಗಿ ಆಡ್ತೀರಾ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ. ನನ್ ಮಕ್ಳು ಮಾತಾಡಿದ್ರು ಸಾಕು, ಇವಳೊಬ್ಳ ಶಾಖಾತಾಗಿ ಅಂದ್ಬಿಟ್ಲು. ಅಪ್ಪ ದೇವ್ರೆ, ಈ ಹೆಂಡತಿ ಈ ಆರ್ಕೆಸ್ಟ್ರಾದವ್ರ ಮಧ್ಯೆ ಸಿಕ್ಕಿಸ್ಬಿಟ್ಟೆ, ನನ್ ಜೊತೆ ಆಟ ಆಡ್ತಾ ಇದ್ದಿ ಆಟ. ಶಿವನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ. ಇಡೀ ಸ್ಟೇಜ್ ಮೇಲೆ ಪ್ರಪ್ರಥಮ ಬಾರಿಗೆ ನಾನು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ ಕಣ್ರ. ಇಷ್ಟು ದಿನ ಎಲ್ಲರಿಗೂ ನಾನೇ ಟಾರ್ಚರ್ ಕೊಡೋನು ಅಂತಿದ್ರು. ಈ ನನ್ನ ಮಕ್ಕಳು ಗುಂಪು ಕಟ್ಕೊ ಬಂದ್ಬಿಟ್ಟು ನನಗೆ ಟಾರ್ಚರ್ ಕೊಡ್ತಾವ್ರೆ. ಓಹೋ, ನಾನು ಮಾತಾಡಿದ್ರೆ ಹಾಡು ಹೇಳ್ತಾರೆ, ಮಾಡ್ತೀನಿ ಅವ್ರಿಗೆ. ಭೋಗನ ಕಾಡಿದರೇನು, ಸವಿ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರು. ಏನೋ 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 ಅಪ್ಪ, ಇವ್ರು ಸಕ್ಕತ್ತಾಗಿ ಆಡ್ತಾರೆ, ನಮ್ ಜೊತೆಗೆ ಸೇರ್ಸ್ಕೊಂಡ್ಬಿಡೋಣ. ನನ್ನ ಮಗನೇ ಸೇರಿಸ್ಕೊಂಡ್ಬಿಡ್ತಾರೆ ನಿಮ್ ಕೈ ಆಡಕ್ಕೆ. ಸರ್, ಇನ್ನೊಂದು ಕ್ಷಣ ನೀವು ಇಲ್ಲಿ ಬರ್ಕು, ಹೋಗ ಆಚೆ ಹೋಗ. ನಿಮ್ಗೆ ಒಬ್ಬ ಕಲಾವಿದನ್ಗೆ ಮರ್ಯಾದೆ ಕೊಡಕ್ಕೂ ಬರಲ್ಲ, ನನಗ್ ಮಗು ಕೊಡಕ್ಕೂ ಬರಲ್ಲ. ಈ ತರ ಯಾಕ್ರಿ ನನಗೆ ಅವಮಾನ ಮಾಡ್ತೀರಾ? ಅವಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ, ನಾವೆಲ್ಲರೂ ಎಂದಿಗೂ ಒಂದೇ ಆ ದೇವರ ದೃಷ್ಟಿಯಲ್ಲಿ. ನಿಮ್ಮಂತರ ಜೊತೆ ಇರೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣ್ರಿ. ನೀವೇ ತಾನೇ ಹೇಳಿದ್ದು ದುಡ್ಡು ಯಾವಾಗಾದ್ರೂ ಬರುತ್ತೆ, ಆದ್ರೆ ಸಂಬಂಧ ಮುಖ್ಯ ಅಂತ. ಸಂಬಂಧ ಅಂದ್ರೆ ಹೇಗಿರ್ಬೇಕು? ಅದ್ರಲ್ಲಿ ಒಂದು ಅನುರಾಗ ಇರ್ಬೇಕು, ಒಂದು ಅನುಕಂಪ ಇರ್ಬೇಕು, ಒಂದು ಅನುಪಮ ಇರ್ಬೇಕಂತ ನೀವೇ ತಾನೇ ಹೇಳಿದ್ದು. ಅನುಪಮ 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 ಅನುಪಮ. ಮಾತಿಗೇನೋ ಹೇಳ್ದೆ ಕಡೆ, ಈ ನನ್ನ ಮಕ್ಕಳು ನನ್ನ ಲೈಫ್ ನ ಸಿಂಕ್ ಮಾಡ್ಕೊಂಡು ಅನುಪಮ ಅನ್ಕ ಆಡ್ತಾರ ಕಡೆ. ನನಗೆ ನೀವಂದ್ರೆ ಇಷ್ಟ ಇಲ್ಲ, ನನ್ಗೆ ನೀವೇ ಬೇಡ ಅಂದ್ಮೇಲೆ ಈ ತಾಳಿ ಯಾಕೆ ಬಿಸಾಕ್ಬಿಡ್ತೀನಿ ನಾನು, ಬೇಡ ನನ್ಗೆ. ಮುತ್ತೈದೆಯರೇ ನನ್ನ ಮಾತ ಕೇಳಿ, ತಾಳಿ ಇಲ್ಲದೆ ಬದುಕೆ ಬೇಲಿ. ಸರಿಯಪ್ಪ, ಈ ತಾಳಿ ಇಲ್ಲೇ ಇರ್ಲಿ ಬಿಡಿ. ತಾಳಿ ತಾಳಿ ಚಿನ್ನದ ತಾಳಿ, ತಾಳಿ ತಾಳಿ ಚಿನ್ನದ. ನನ್ನ ಲೈಫ್ ನ ಸಿಂಕ್ ಮಾಡ್ಕೊಂಡು ನನ್ನ ಬಾಳ್ನೆ ಹಾಳು ಮಾಡ್ತಾ ಇದ್ದೀರಲ್ರ, ಸುಮ್ನೆ ಏನು ಅಂದ್ರೆ ಇನ್ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ. ನಾನು ನೀನು ದೂರ 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 ದೂರ, ಎರಡು ತೀರ ನಡುವೆ ನೆನಪು. ಸರಿನಾ ವಿಧಿಯೇ ನಿನಗೆ ಅಸೂಯೆ ಬಂತೆ. ನಿಮ್ಮ ನೋಡಿದ್ರೆ ಅಸೂಯೆ ಅಲ್ಲ ಕಡು, ಅಸಹ್ಯ ಬರ್ತೈತೆ. ಚಿನ್ನದಾಗಿದ್ದು ನನ್ನ ಸಂಸಾರದೊಳಗಡೆ ಬಂದ್ಬಿಟ್ಟು ಬೀದಿಲ್ ನಿಂತ್ಕೊಂಡ್ ಬಾಯಿ ಪಡ್ಕೊಳಕ್ ಮಾಡ್ಬಿಟ್ರಲ್ಲಪ್ಪ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗ ತರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಚಿನ್ನದಾಗಿದ್ದು ನನ್ನ ಸಂಸಾರ ನನ್ನ ಹೆಂಡ್ತಿಗೋ ಹೆಂಗೋ ಬೊಯ್ಕೊಂಡಿದ್ದೆ. ಈ ನನ್ನ ಮಕ್ಕಳು ಬಂದು ನನ್ನ ಬಾಳ್ನ ಹಾಳು ಮಾಡಿ ಇವತ್ತು ನನ್ನನ್ನು ಒಬ್ಬಷ್ಟಿ ಮಾಡಿಬಿಟ್ರು.
ಏನಪ್ಪ ಬಿಡೋದು ಇವಾಗ? ಒಂಟಿಯಾಗಿರುವುದು ಬೋರೋ 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 ಅಲ್ಲ ಕಂಡ್ರು, ನಿಮ್ಮೆಲ್ಲರನ್ನು ಹಿಡ್ಕೊಂಡು ಇವ್ರ ಜೊತೆ ನೀನೇನೇ ಮಾಡ್ತಾ ಇದ್ಯಾ? ನಿನ್ನಂತ ಸಾಧಿಸ್ ಜೊತೆ ಇರೋ ಬದಲು ಇವ್ರ ಜೊತೆ ಹಾಡು ಇಟ್ಕೊಂಡು ಇಟ್ಬಿಡ್ತೇನೆ. ಅಪ್ಪ ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಇತಿಹಾಸದಲ್ಲೇ ಮಹಾಭಾರತ ಇತಿಹಾಸದಲ್ಲೇ ಜಗ್ಗಪ್ಪನಿಗೇನೆ ಇರಿಟೇಷನ್ ಆಗಿದೆ. ಜಗ್ಗಪ್ಪನಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಹೊಡಿರೋ ಚಪ್ಪಾಳೆ ಇನ್ನೂ ಬೇಕು ಜಾಸ್ತಿ. ಅಪ್ಪ ಈಗ ಪ್ರಕೃತಿ ಇವತ್ತು ನಮ್ಮ ಪರವಾಗಿತ್ತು. ಗುರೂಜಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಗುರುಗಳೇ, ಒಂಥರ ಖುಷಿ ಆಗುತ್ತಪ್ಪ. ಜಗ್ಗಪ್ಪ ಟಾರ್ಚರ್ ಅನುಭವಿಸುವಾಗ ಒಂಥರ ಎಲ್ಲರ ಮುಖದಲ್ಲಿ ಒಂದು ಸಿಕ್ಕಾಪಟ್ಟ ಮನ್ಸೊಳಗೆ ಅಷ್ಟು ಖುಷಿ ಉಕ್ಕಿ ಹರಿತಾ ಇತ್ತು. ಸುಷ್ಮಿತಾ ಹಾಡಿದ್ ಚೆನ್ನಾಗಿತ್ತು. ನಮ್ಮ ತಾಳ ಇಬ್ರು ಎಕ್ಸ್ಪರ್ಟ್ ಇದ್ರು, ಇಬ್ರು ಚೆನ್ನಾಗಿ ಪ್ಲೇ ಮಾಡಿದ್ರು. ಸಿದ್ದರಾಮ, ಸಂತೋಷ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಟ್ ವಾಸ್ ಎಂಟರ್ಟೈನಿಂಗ್. ಎಲ್ಲ ಲಾಜಿಕ್ ಇತ್ತು, ಮ್ಯಾಜಿಕ್ ವರ್ಕೌಟ್ ಆಗಿದೆ. ಇಟ್ ವಾಸ್ ಫುಲ್ ಎಂಟರ್ಟೈನಿಂಗ್. ಟೋಟ್ಲಿ ನೈಸ್ ಎಂಟರ್ಟೈನಿಂಗ್. ಇದು ನನಗಿಂತ ಜಾಸ್ತಿ ಅವ್ರು ಬಿದ್ದು ನಗ್ತಾ ಇದ್ರು. ಇಲ್ಲ, ನನಗೂ ಹಾಲು ಕುಡಿದಷ್ಟು ಸಂತೋಷ. ಏನಕ್ಕೆ ಅಂದ್ರೆ ಪಾಪ ಇಷ್ಟು ಕಷ್ಟಪಟ್ಟು ಅವನಿಗೆ ಟಾರ್ಚರ್ ಕೊಡೋಷ್ಟು ಅಟೆಂಪ್ಟ್ ಮಾಡಿದ್ರಲ್ಲ ಇವರು ಅಂತ, ಅದು ಖುಷಿ ಆಯ್ತು ನನಗೆ. ಅಷ್ಟು ಜನ ಬೇಕಾ ಒಬ್ಬನಿಗೆ ಟಾರ್ಚರ್ ಕೊಡೋಕೆ? ಅವನೊಬ್ಬ ಸಾಕು ಅಷ್ಟು ಜನಕ್ಕೆ ಟಾರ್ಚರ್ ಕೊಡೋಕೆ. ನಿಮ್ಗೆ ಅದು ಅಟೆಂಪ್ಟ್ ಅಂತ ಅನ್ನಿಸ್ತಾ? ಚಾನ್ಸ್ ಇಲ್ಲ, ಟಾರ್ಚರ್ ಕೊಟ್ಟಿದ್ದು ಅವ್ನು ನೋಡಿದ್ರಲ್ಲ ಹೆಂಗಿದ್ದ. ಜಸ್ಟ್ ಕಾಲ್ ಮಿ ಪ್ರಿನ್ಸಿಪಾಲ್. ಅಲ್ಲ ಪೆನ್ಸಿಲಪ್ಪ, ಇಟ್ಸ್ ನಾಟ್ ಪೆನ್ಸಿಲ್, ಜಸ್ಟ್ ಕಾಲ್ ಮಿ ಪ್ರಿನ್ಸಿಪಾಲ್. ಮಾಡ್ಲಿಂಗಪ್ಪ ಆಯ್ತಾಗಿ ನೋಡಿ ಪೆನ್ಸಿಲಪ್ಪ, ಪ್ರಿನ್ಸಿಪಲ್ ಅಪ್ಪ, ನನ್ಗೆ ಒಂದೇ ಒಂದ್ ಸೀಟು, ಒಂದೇ ಒಂದ್ ಸೀಟ್ ಬೇಕಿತ್ತು. ಒಂದೊಂದಿಗೆ ಒಂದ್ ಸೀಟ್ ಕೊಡಿ. ನೀವು ತುಂಬಾ ತಡ ಮಾಡ್ಬೇಕು. ಯು ಆರ್ ಟೂ ಲೇಟ್. ನಮ್ ಸ್ಕೂಲಲ್ಲಿ ಈ ಸೀಟ್ ಎಲ್ಲ ಆಲ್ರೆಡಿ ಖಾಲಿ ಆಗೋಗಿದೆ. ಅಯ್ಯೋ, ಇವಾಗಲ್ರಪ್ಪ ಇನ್ನು 4 ವರ್ಷ ಆದ್ಮೇಲೆ. ಇವಾಗ ನೀವು ಸೀಟ್ ಕೊಟ್ರೆ ನಾನೊಂದ್ ಪಾವ ಹಾಲು ಕುಡಿತೀನಿ. 9 ತಿಂಗಳಾದ್ಮೇಲೆ ಮಗಿ ಊಡ್ತದೆ. 3 ವರ್ಷ ಆದ್ಮೇಲೆ ಮಗಿನ ಸೇರ್ಸ್ಕೊಳ್ಳಿ. ಈಗ ದುಡ್ಡ ಕಟ್ಸ್ಕೊಳ್ಳಿ. 4 ವರ್ಷದ ಮುಂಚೆನೆ ಸೀಟ್ ಬುಕ್ ಮಾಡಕ್ ಬಂದಿದ್ದೀರಾ? ನಮ್ ಸ್ಕೂಲಲ್ಲಿ ಅಪ್ಲಿಕೇಶನ್ ಸಿಗ್ಬೇಕು ಅಂತಂದ್ರೆ 10 ವರ್ಷದ ಮುಂಚೆನೆ ಬುಕ್ ಮಾಡ್ಬೇಕು. ಅಯ್ಯೋ ಬಂದಿದೆ, ನಿಮ್ಮ ಅಪ್ಪಂಗೆ ಏನ್ ಬಂದಿತ್ತು ಬರ್ಬಾರ್ದು ಅರ್ಥ. ನೀನು ಮೈನೇರ್ದಾಗ್ಲೇ ಬಂದು ಒಂದು ಸೀಟ್ ತಕೊಂಡಿದ್ರಿ, ಇಷ್ಟೊತ್ತಿಗೆ ನನಗೆ ಮಕ್ಕಳೆಲ್ಲ ಆಗಿರ್ತಿದ್ವಲ್ಲಮ್ಮಿ. ಅಯ್ಯೋ, ನಿನ್ನ ಯಾವ ನಕ್ಷತ್ರದಲ್ಲಿ ನನಗೆ ಗಂಟು ಹಾಕ್ಬಿಟ್ನೋ ಏನೋ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂಡ್ ಪ್ಲೀಸ್ ಗೆಟ್ ಲಾಸ್ಟ್. ಸೆಕ್ಯೂರಿಟಿ ನೆಕ್ಸ್ಟ್. ಅಯ್ಯೋ ಪೆನ್ಸಿಲ್ ಪೋ, ಹಂಗ ಅನ್ಬೇಡಪ್ಪ. ನೀನ್ ಕೊಡೋ ಒಂದು ಸೀಟಲ್ಲಿ ನಾನು ಹಾಲು ಕೊಡೋ ಕಚೇರಿ ನಿಂತದೆ. ಓ ಮೈ ಗಾಡ್. ನೋಡ್ರಪ್ಪ, ದಯವಿಟ್ಟು ಒಂದ್ ಸೀಟ್ ಕೊಟ್ಬಿಡ್ರಪ್ಪ. ಇಟ್ಸ್ ಓಕೆ. ನೀವಿಬ್ರು ನನ್ನ ಕೇಳ್ಕೊಂತ ಇರೋದು ನೋಡಿದ್ರೆ ನನ್ನ ಕರಳು ಕ್ಯೂಚ್ತಾ ಇದೆ. ಆಕ್ಚುಲಿ ನಮ್ಮ ಸ್ಕೂಲಲ್ಲಿ ಸಿಂಪತಿ ಸೀಟ್ ಅಂತ ಇರುತ್ತೆ, ಅದನ್ನ ನಿಮ್ಗೆ ಕೊಡ್ತೀನಿ. ಈಗ ಎದ್ದೇಳಿ. ಅಪ್ಪ ದೊರೆ ಮ್ಯಾಗಿನ ಶಂಭುಲಿಂಗೇಶ್ವರ, ನಿನಗೆ 101 ತೊಂಡೆ ನೋಡ್ತೀನಪ್ಪ. ಹರ್ಸ್ಕೊಳದ್ ಅರ್ಥದಿದ್ಯಾ? 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರ್ಸ್ಕೋ. ಅಯ್ಯೋ, ನಿನ್ ಮಕ್ಕಕ್ಕೆ ಮಣ್ಣಾಕ. ತೆಂಗಿನಕಾಯಿ ರೇಟ್ ಗಗನಕ್ಕೆ ಇರತ್ತೆ, ಸುಮ್ಕಿರಮಿ. ನೋಡಿ, ನಾನ್ ನಿಮ್ಗೆ ಸೀಟ್ ಕೊಡ್ತೀನಿ, ಆದ್ರೆ 2 ಕಂಡೀಷನ್ ಇದೆ. ಅಯ್ಯೋ, 2ಕ್ಕೆ 3 ಹೇಳಿ. ಮೊದಲನೇದು ನಮ್ ಸ್ಕೂಲ್ ಫೀಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಅಂತ ಬಾಮಿ ಮನೆಗೆ. ಮಾರ್ಲಿಂಗ, ಒಂದ್ ಚೊಂಬ ಹಾಲ್ ಬೇಡವಾ? ಅಯ್ಯೋ, ಹಾಲು ಬೇಕು. ಹೇಳಿ. ಎರಡನೇದು, ಅಯ್ಯೋ, ಇಳಿಯೋದು ಇಳಿದ್ಬಿಟ್ಟಿದ್ದೀನಿ. ಆಳ ಎಷ್ಟು ಅಂತ ಹೇಳಿ. ಸ್ಮಶಾನಕ್ಕೆ ಹೋದ್ಯಣ, ನಮ್ ಸ್ಕೂಲ್ ಉಂಡಿಗೆ ಬಂದಣ ಯಾವುದೇ ಕಾರಣಕ್ಕೂ ವಾಪಸ್ ಸಿಗಲ್ಲ. ಮತ್ತೆ ನೀವು ಇದೇ ವರ್ಷ ಮುಗು ಮಾಡ್ಕೊಬೇಕು. ಅಯ್ಯೋ, ನೀವ್ ಅದ್ರ ಬಗ್ಗೆ ಚಿಂತೆ ಬಿಡಿ ಪೆನ್ಸಿಲಪ್ಪ. ನಾನು ಸುತ್ತ 10 ಹಳ್ಳಿ ಪೈಲ್ವಾನ್ ಆದೇನಿ. ನಮ್ಮ ಹಳ್ಳಿ ಕೆರೆ ತುಂಬಿದೆ, ನನ್ನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗದೆ. ನನ್ನ ಹೆಂಡತಿಗೆ ನನಗೂ ಇವತ್ತೆ ಫಸ್ಟ್ ನೈಟ್ ಆಯ್ತದೆ. ನೀವು ಒಂದು ಸೀಟ್ ಕೊಡ್ಬೇಕಷ್ಟೇ. ಏನಂತೇಮಿ? ಅವರು ತಕ್ಕಡೆ ಬೊಟ್ಟ ಎಳೆಯೋದ್ ನೋಡ್ತಿದ್ರೆ ನನ್ನ ಎದೆ ಮೇಲೆ ಚಪ್ಪಡಿ ಕಲ್ಲು ಎಳ್ದಂಗ ಆಗುತ್ತೆ ಕಣಮ್ಮಿ. ಮೊದಲನೇದು, ನಮ್ ಸ್ಕೂಲ್ ಗೇಟ್ ಫೀಸ್ ಹಾಗೂ ರೋಡ್ ಫೀಸ್ 1 kg ದುಡ್ಡು. ಇವ್ನು ಇದಕ್ಕೂ ಮುಂಚೆ ತರಕಾರಿ ವ್ಯಾಪಾರ ಮಾಡ್ತಿದ್ನ? ಏನಂದ್ರೆ? ಅಲ್ಲ, 1 kg ದುಡ್ಡ ಅಂತ. ಬೇಕಿದ್ರೆ ಕೊಡಿ, ಇಲ್ಲಾಂದ್ರೆ ನಿಮ್ ಗಾಡಿ ಬಿಡಿ. ಮಾರ್ಲಿಂಗ, ಒಂದ್ ಚೊಂಬ ಹಾಲು. ಅಯ್ಯೋ, ಒಂದು ಪಾವು ಹೋಗಿ ಒಂದು ಚಂಬ ಹಾಲಾಯ್ತು. ತಗೊಳ್ಳಿ. ಎರಡನೇದು, ನಮ್ ಸ್ಕೂಲ್ ಟಾಯ್ಲೆಟ್ ಹಾಗೂ ಬೆಂಚ್ ಕುರ್ಚಿ ಫೀಸ್ 3 kg ದುಡ್ಡು. 1 2ಕ್ಕೆ 3 kg ದುಡ್ಡ. ಬೇಕಿದ್ರೆ ಕೊಡಿ, ಇಲ್ಲ ನಿಮ್ ಗಾಡಿ ಬಿಡಿ. ಮಾರ್ಲಿಂಗ, ಒಂದ್ ಚೊಂಬ ಹಾಲು. ಅಯ್ಯೋ, ಚಂಬ ಹಾಲು ಕೊಟ್ಟೆ. ತಗೊಳ್ಳಿ. ಮೂರನೇದು, ನಮ್ ಸ್ಕೂಲ್ ಪ್ಲೇ ಗ್ರೌಂಡ್ ಹಾಗೂ ನಮ್ ಸ್ಕೂಲ್ ಬಿಲ್ಡಿಂಗ್ ಫೀಸ್ 5 kg ದುಡ್ಡು. 5 kg ದುಡ್ಡ? ಎಸ್, ಬೇಕಿದ್ರೆ ಕೊಡಿ, ಇಲ್ಲ ನಿಮ್ ಗಾಡಿ ಬಿಡಿ. ಮಾರ್ಲಿಂಗ, ಒಂದ್ ಚೊಂಬ ಹಾಲಮ್ಮ. ಅಯ್ಯೋ, ಹಾಲು. ಯಪ್ಪ, ಹಾಲು ತಗೊಳ್ಳಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ ಸ್ಕೂಲ್ ಫೀಸ್ ಬಂದು 7 kg ದುಡ್ಡು. ಸ್ಕೂಲ್ ಫೀಸ್ ಇವಾಗ ಬಂತ? ಎಸ್.
ಪೆನ್ಸಿಲಪ್ಪ ನಾನು ಚೀಲ ತುಂಬ್ಕೊಂಬಂದ್ ದುಡ್ಡೆಲ್ಲ ಖಾಲಿ ಆಗೋಗ್ಬಿಡ್ತು ನನ್ ತಾವ ದುಡ್ಡಿಲ್ಲ. ಬೇಕಿದ್ರೆ ಕೊಡಿ, ಇಲ್ಲಾಂದ್ರೆ ನಿಮ್ ಗಾಡಿ ಬಿಡಿ. ಮಾರ್ಲಿಂಗ ಒಂದ್ ಚೊಂಬ್ ಹಾಲು. ಅಯ್ಯ ನೀನೊಂದ್ ಚಂಬ ಹಾಲಿಗೆ ನಾನು ಕಾಫಿ ಪುಡಿ ಹಾಕ. ನಿನ್ ಮಾತ ಕೇಳ್ಕಂಡಿ ಇರೋಬರ ಗದ್ದೆಯ ಮಾರ್ಕೊಂಡ್ ಬಂದು ಈ ಅಪ್ಪನಿಗೆ ಕೊಟ್ಟು ಖರ್ಚು ಮಾಡ್ಕೊಂಡ್ಬಿಟ್ನಲ್ಲ ಮೀ. ಪೆನ್ಸಿಲಪ್ಪ ನನ್ ಕಾಸು ಕೊಟ್ಬಿಡು, ನಾನು ವಾಪಸ್ ಹೋಯ್ತೀನಿ. ನೋಡಿ ಮಿಸ್ಟರ್, ನಾನು ಅವಾಗ್ಲೇ ಹೇಳಿದ್ದೀನಿ, ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಸ್ಮಶಾನಕ್ಕೆ ಹೋದ್ಯಣ ನಮ್ ಸ್ಕೂಲ್ ಉಂಡಿಗೆ ಬಂದಣ, ಯಾವುದೇ ಕಾರಣಕ್ಕೂ ವಾಪಸ್ ಸಿಗಲ್ಲ. ಅಯ್ಯ ಶಿವನೇ, ನಾ ಏನಪ್ಪ ಮಾಡ್ಲಿ? ಸಾರ್ ಸಾರ್ ನನ್ ಮಗಳು ಯಾಕೆ ಸರ್ ಸ್ಕೂಲಿಂದ ಆಚೆ ಹಾಕಿದ್ರಿ ಅಂತೆ? ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತಂದ್ರು ಕ್ಲಾಸ್ ರೂಮ್ ಅಲ್ಲಿ ಕೂರಿಸಿ ಓದ್ಸಕ್ಕೆ ನಾನೇನ್ ಧರ್ಮಛತ್ರ ಕಟ್ಟಿದ್ದೀನೇನಪ್ಪ? ಇಲ್ಲ ಸರ್, ಎಲ್ಲ ಫೀಸು ಕಟ್ಟಿದೀನಿ. ಆದ್ರೆ ನಿಮ್ ಬಿಲ್ಡಿಂಗ್ ಫೀಸು 5 kg ಮಾತ್ರ ಕಟ್ಟಿಲ್ಲ ಅಷ್ಟೇ. ಈ ಸಲ ಬೆಳೆ ಪಸಂದಾಗ್ ಬಂದಿದೆ, ಮುಂದಿನ ತಿಂಗಳು ಕಟ್ಬಿಡ್ತೀನಿ ಸರ್. ಪರವಾಗಿಲ್ಲ, ನಿನ್ ಮಗಳನ್ನ ಈ ತಿಂಗಳು ಮನೆ ಕರ್ಕೊಂಡೋಗು, ಮುಂದಿನ ತಿಂಗಳು ಕರ್ಕೊಂಬಂದ್ ಸೇರ್ಸು. ಸರ್ ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಸ್ಕೂಲಿಂದ ಆಚೆ ಹಾಕ್ಬಿಡಿ ಸರ್. ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡ್ತಾರೆ, ನನ್ ಪರೀಕ್ಷೆ ತೊಂದ್ರೆ ಆಗಿದ್ದೆ ಸರ್. ನಾನ್ ನಿಮ್ ಸ್ಕೂಲ್ ಟಾಪರ್ ಅಲ್ವಾ? ನಮ್ ಸ್ಕೂಲಲ್ಲಿ ಇರೋರೆಲ್ಲ ಟಾಪರ್ಸ್. ಫೀಸ್ ಕಟ್ಟಕ್ ದುಡ್ಡಿದ್ಯಾ? ಬಂದ್ ಕ್ಲಾಸ್ ಅಲ್ಲಿ ಕುತ್ಕೋ. ಫೀಸ್ ಕಟ್ಟಕ್ ದುಡ್ಡಿಲ್ವಾ? ಮನೇಲೆ ಕುತ್ಕೋ. ನನಗೆ ನಿನ್ ವಿದ್ಯಾಭ್ಯಾಸಕ್ಕಿಂತ ದುಡ್ಡೇ ಮುಖ್ಯ. ವಾವ್, ಶಬಾಷ್. ನಮ್ಮ ಕಾಲದಲ್ಲಿ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ಮೇಸ್ಟ್ರಿ ಬಂದು ಫೀಸ್ ಕಟ್ಟಿ ಶಾಲೆ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಶಿಕ್ಷಣ ಅನ್ನೋದು ಸ್ವಾರ್ಥದ ಬಿಸ್ನೆಸ್ ಆಗಿದೆ. ಗೇಟ್ ಫೀಸು, ರೋಡ್ ಫೀಸು, ಬಿಲ್ಡಿಂಗ್ ಫೀಸು, ಟಾಯ್ಲೆಟ್ ಫೀಸು, ಆ ಫೀಸು, ಈ ಫೀಸು ಅಂತ 7 ಗಂಟೆ ದುಡ್ಡು ಇಸ್ಕತ್ತೀರಾ. ನಾವು ದುಡ್ದಿರೋ ದುಡ್ಡೆಲ್ಲ ನಿಮ್ ಫೀಸ್ಗೆ ಕೊಟ್ಬಿಟ್ರೆ ಹೊಟ್ಟೆಗೆ ಮಣ್ಣು ತಿನ್ನದ ಸ್ವಾಮಿ. ನಮ್ಮಂತ ಬಡವರು ಪ್ರೈವೇಟ್ ಸ್ಕೂಲಲ್ಲಿ ಓದ್ಸಕ್ಕಾಗದೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸಕ್ಕೆ ಇಷ್ಟನೂ ಇಲ್ದೆ ದಿನ ಸತ್ತು ಬದುಕ್ತಾ ಇದ್ದೀವಿ ಸ್ವಾಮಿ. ಇದಕ್ಕೆ ಪರಿಹಾರ ಸಿಗ್ಬೇಕು ಅಂದ್ರೆ ಎಲ್ಲಾ ಪ್ರೈವೇಟ್ ಸ್ಕೂಲ್ಗಳು ನ್ಯಾಷನಲೈಸ್ ಆಗ್ಬೇಕು. ಅಂದ್ರೆ ಎಲ್ಲಾ ಶಾಲೆಗಳು ಸರ್ಕಾರದ ಅಧೀನದಲ್ಲಿ ಬರಬೇಕು. ವಿದ್ಯೆ ಈ ದೇಶದ ಮಕ್ಕಳ ಆಜನ್ಮ ಸಿದ್ಧ ಹಕ್ಕು. ಅದನ್ನ ಕಸ್ಕೊಂಡು ಅವಮಾನ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನೋಡ್ದೆ ಏನ್ ಮುಖ ನೋಡ್ತೀಯ? ನೋಡಿ ನನ್ನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗದೆ. ರೀ, ನಮ್ಮ ಅಜ್ಜಿ ಹೇಳ್ತಿದ್ಲು ನಾಳೆಯಿಂದ ಆಷಾಢ ಅಂತೆ.